Hello children, in our previous class you learned the personal pronouns and objective pronouns. Now you learn the punctuation marks. You know about the punctuation? What is punctuation? The punctuation marks are used at the end of a sentence to add meaning to them. They are also known as a end marks. The punctuation means the marks used, the three types of punctuation marks you learn. The first one, the full stop, and second one, the question mark, and the third one, the exclamatory mark. These are all the three types of a punctuation marks. ಇದಕ್ಕೆಲ್ಲ ಏನು ಹೇಳ್ತಾರೆ? punctuation marks ಅಂತ ಹೇಳ್ತಾರೆ. The full stop, you already know about full stop, the ending with a sentence used in the full stop ಅಲ್ವಾ. ಫುಲ್ ಸ್ಟಾಪ್ ಅನ್ನು ನೋಡಿದಿರಲ್ವಾ, ಸೆಂಟೆನ್ಸ್ ಎಂಡಿಂಗ್ ಫುಲ್ ಸ್ಟಾಪ್ನ ಯೂಸ್ ಮಾಡ್ತಾರೆ. ಯು ಲರ್ನ್ ಇನ್ ದ ಫಸ್ಟ್ ಸ್ಟ್ಯಾಂಡರ್ಡ್. ಎಸ್, ಹಿಯರ್ ದ ರೀಡ್ ದ ಸೆಂಟೆನ್ಸ್. ದ ಇಂಗ್ಲಿಷ್ ಆಲ್ಫಾಬೆಟ್ ಹ್ಯಾಸ್ the 26 letters. Can you write them down in sequence? Now answer these questions. The first sentence, is it easy to read the above lines? ಲೈನ್ಸ್ ಕೊಟ್ಟಿದ್ದಾರಲ್ವ, ಸೆಂಟೆನ್ಸ್ ಕೊಟ್ಟಿದ್ದಾರಲ್ವ, ಇದನ್ನು ಈಸಿಯಾಗಿ ಓದೋಕ್ಕಾಯ್ತಾ? ನೋ. ಎಸ್, ಈಸ್ ಇಟ್ ಈಸಿ ಟು ರೀಡ್ ದ above line? ನೋ, ಡೋಂಟ್ ಈಸಿ ಟು read the above lines. Second, how many sentences are there in the above lines? How many sentences? No, the two sentence in the above sentence. Two sentence ಇದೆ ಇದರಲ್ಲಿ ಅಲ್ವಾ. ನೆಕ್ಸ್ಟ್ ಥರ್ಡ್ ಒಂದು, what if all stories were written like this? If you will be not understand and not read in difficult to read the above sentence. Okay children, now read the same sentence again you read these sentence, the same sentence. The English alphabet has a 26 letters. ಮತ್ತೆ ಈ ಸೆಂಟೆನ್ಸ್ again ಮತ್ತೆ ಓದಿದ್ರೆ ಏನಾಗುತ್ತೆ ಅಲ್ವಾ. Now the English alphabet has a 26 letters. Can you write them down in sequence? Can you write them down in sequence? Is this sentence easier to read and understand? These sentences are easy to understand and easy to read. ಈ ಸೆಂಟೆನ್ಸ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಮತ್ತು ಈಸಿಯಾಗಿ ಓದ್ಬೋದಲ್ವಾ. ದಿ ಸೆಂಟೆನ್ಸ್ ನಾಟ್ ಅಂಡರ್ಸ್ಟುಡ್ ಆ್ಯಂಡ್ ಡೋಂಟ್ ರೀಡ್ ಇನ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ದಿಸ್ ಸೆಂಟೆನ್ಸ್ ಹ್ಯಾಸ್ ಎ ಪ್ರಾಪರ್ ಪಂಕ್ಚುಯೇಷನ್ ಮಾರ್ಕ್ಸ್. ಇದನ್ನು ಯಾಕೆ ನಮಗೆ ಈಸಿಯಾಗಿ ಓದಕ್ಕೆ ಬರುತ್ತೆ? ಏನು ದ ಪ್ರಾಪರ್ ಪಂಕ್ಚುಯೇಷನ್ ಮಾರ್ಕ್ಸ್ನಲ್ಲಿ ಯೂಸ್ ಮಾಡಿರ್ತಾರೆ ಅಲ್ವಾ. ಆಗ ನಮಗೆ ಈಸಿ ಟು ರೀಡ್ ಆ್ಯಂಡ್ ಈಸಿ ಟು understand the sentence. English alphabet has a 26 letters ending with a full stop. ಇಲ್ಲಿ ಯಾವುದನ್ನ ಯೂಸ್ ಮಾಡಿದ್ದಾರೆ? ಪಂಕ್ಚುಯೇಷನ್ ಮಾರ್ಕ್ಸ್ನ ಫುಲ್ ಸ್ಟಾಪ್ನ ಯೂಸ್ ಮಾಡಿದಾಗ ನಮಗೆ ಏನಾಗುತ್ತೆ? ಈಸಿ ಟು ರೀಡ್ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಸೆಂಟೆನ್ಸ್. ಕ್ಯಾನ್ ಯು ರೈಟ್ ದೆಮ್ ಡೌನ್ ಇನ್ ದ ಸೀಕ್ವೆನ್ಸ್? ಹಿಯರ್ ಎಂಡಿಂಗ್ ವಿತ್ ಕ್ವಶನ್ ಮಾರ್ಕ್. ಕ್ವಶನ್ ಮಾರ್ಕ್ ಇದೆ ಅಲ್ವಾ, ಇಲ್ಲಿ ಪಂಕ್ಚುಯೇಷನ್ ಮಾರ್ಕ್ ಇದೆ. and these sentences are easy to read and easy to understand. There are three types of end marks. There are three types of end marks. ಮೂರು types of marks ಇರುತ್ತೆ. ಯಾವ್ಯಾವುದು? ಪಂಕ್ಚುಯೇಷನ್ ಅಲ್ಲಿ ಫುಲ್ ಸ್ಟಾಪ್ ಆ್ಯಂಡ್ ಕ್ವಶನ್ ಮಾರ್ಕ್, ಎಕ್ಸ್ಕ್ಲಮೇಟರಿ ಮಾರ್ಕ್. These are all three types of ending marks. The sentence ಎಂಡಿಂಗ್ ಮಾರ್ಕ್ಸ್, ಇದೆಲ್ಲ ಸೆಂಟೆನ್ಸಿಂದ ಎಂಡ್ ಮಾರ್ಕ್ಸ್ ಆಗಿರುತ್ತೆ. ದ ಫಸ್ಟ್ ಒನ್, ದ ಫುಲ್ ಸ್ಟಾಪ್ ಆರ್ ಪೀರಿಯಡ್. ಹಿಯರ್ ಲುಕ್ ಎಟ್ ದ ಪಿಕ್ಚರ್ಸ್. ದಿಸ್ ದ ಡಾಟ್, this is a full stop.
ಫುಲ್ ಸ್ಟಾಪ್ನ ಎಲ್ಲಿ ಯೂಸ್ ಮಾಡಬೇಕು? ದ ಫುಲ್ ಸ್ಟಾಪ್ ಈಸ್ ಯೂಸ್ಡ್ ಎಟ್ ದ ಎಂಡ್ ಆಫ್ ಸೆಂಟೆನ್ಸ್. ದ ಫುಲ್ ಸ್ಟಾಪ್ ಈಸ್ ಯೂಸ್ಡ್ ಇನ್ ದ ಎಂಡ್ ಆಫ್ ದ ಫುಲ್ ಸ್ಟಾಪ್ನೆಲ್ಲ ಯೂಸ್ ಮಾಡಬೇಕು, ಎಂಡ್ ಆಫ್ ದ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಬೇಕು. ದಟ್ ಆರ್ ನಾಟ್ ಆಸ್ಕಿಂಗ್ ಕ್ವಶನ್ಸ್. ದಟ್ ನಾಟ್ ಆಸ್ಕಿಂಗ್ ಕ್ವಶನ್ ಕೇಳಬೇಕಾದ್ರೆ ಫುಲ್ ಸ್ಟಾಪ್ನ ಯೂಸ್ ಮಾಡಬಾರ್ದು. ಎಸ್, ಓಕೆ ಚಿಲ್ಡ್ರನ್, ರಿಮೆಂಬರ್, ಕ್ವಶನ್ಸ್ ಆರ್ ಎಕ್ಸ್ಪ್ರೆಸ್ಸಿಂಗ್ ದ ಸರ್ಪ್ರೈಸ್ ಬಟ್ ಆರ್ ಎ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಇನ್ ಎ ಜನರಲ್. ಯೂಸ್ ಇನ್ ದ ಸೆಂಟೆನ್ಸ್ ಯೂಸ್ ಮಾಡಬೇಕಲ್ವ ಫುಲ್ ಸ್ಟಾಪ್ನ? ಎಂಡಿಂಗ್ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಬೇಕು ಫುಲ್ ಸ್ಟಾಪ್ನ. ನಾಟ್ ಎ ಕ್ವಶನ್, ಆಸ್ಕಿಂಗ್ ಕ್ವಶನ್ಸ್, expressing the surprise. Don't use in the full stop. Okay, children, for examples, the King Solomon was known for his wisdom. This is the ending with a full stop. Ending ಅಲ್ಲಿ ಏನು ಯೂಸ್ ಮಾಡಿದ್ದಾರೆ? ಫುಲ್ ಸ್ಟಾಪ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ಕ್ವಶನ್ ಕೇಳ್ತಾ ಇಲ್ಲ, ಯಾವುದೇ ಆ್ಯಕ್ಷನ್ ಆರ್ ಸರ್ಪ್ರೈಸ್, ಎಮೋಷನ್ಸ್, ಹ್ಯಾಪಿ, ನೋ, ಅದೆಲ್ಲ ಇದ್ದಾಗ ನೀವು ಕ್ವಶನ್ ಮಾರ್ಕು, ಎಕ್ಸ್ಕ್ಲಮೇಟರಿ ಮಾರ್ಕ್ನ ಯೂಸ್ ಮಾಡಬೇಕಲ್ವಾ? ಇಲ್ಲಿ ಏನಿದೆ? ಪರ್ಟಿಕ್ಯುಲರ್ಲಿ ಸ್ಟೇಟ್ಮೆಂಟ್ ಇದ್ದಾಗ ಏನು ಮಾಡಬೇಕು ನೀವು? ಎಂಡಿಂಗಲ್ಲಿ ಫುಲ್ ಸ್ಟಾಪ್ನ ಯೂಸ್ ಮಾಡಬೇಕು. ಕಿಂಗ್ ಸೊಲೊಮನ್ ವಾಸ್ ನೌನ್ ಫಾರ್ ಹಿಸ್ ವಿಸ್ಡಮ್, ದ ಎಂಡಿಂಗ್ ವಿತ್ ಎ ಫುಲ್ ಸ್ಟಾಪ್. ಆ್ಯಂಡ್ ಸೆಕೆಂಡ್ ಒನ್, ದ ಕ್ವಶನ್ ಮಾರ್ಕ್. The second one, the question mark. Here now look at the picture. This is a punctuation mark, question mark. ಇದನ್ನ ಎಲ್ಲಿ ಯೂಸ್ ಮಾಡಬೇಕು? The question mark is used at the end of a sentence. These also used in the end of the sentence that ask the questions. ಇದನ್ನ ಎಲ್ಲಿ ಯೂಸ್ ಮಾಡಬೇಕು? ಎಂಡ್ ಆಫ್ ದ ಸೆಂಟೆನ್ಸ್ ನಲ್ಲಿ ಯೂಸ್ ಮಾಡಬೇಕು. ಆದರೆ ಕ್ವಶನ್, ಆಸ್ಕ್ ದ ಕ್ವಶನ್, ಯು ಯೂಸ್ ಇನ್ ದ ಕ್ವಶನ್ mark. For example, which are the real flowers? So, which are the real flowers? Ask the question ಕೇಳ್ತಾ ಇರೋದಲ್ವಾ? And another one example, who came to meet King Solomon? ಯಾರು ಕಿಂಗ್ ಸೋಲಮನ್ನ ಮೀಟ್ ಮಾಡೋಕೆ ಬಂದರು? ಇದು ಏನಾಗತ್ತೆ? ಇದು ಕ್ವಶನ್ ಆಗತ್ತಲ್ವ ಕೇಳೋದು? ಯೂಸ್ ಇನ್ ದ ಕ್ವಶನ್ ಮಾರ್ಕ್, ಎಂಡಿಂಗ್ ವಿತ್ ಎ ಯೂಸ್ ಇನ್ ದ ಕ್ವಶನ್ ಮಾರ್ಕ್. ಅಂಡರ್ಸ್ಟುಡ್? And third one, the exclamatory mark. Here no, this is exclamatory mark. The exclamatory mark nelli use ಮಾಡಬೇಕು? is used to express surprise. ಯಾರು ಎಕ್ಸ್ಪ್ರೆಸ್ ಮಾಡ್ತಿರಲ್ವ ಸರ್ಪ್ರೈಸ್, ಅಲ್ಲಿ exclamatory markನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ದೀಸ್ ಆರ್ಟಿಫಿಷಿಯಲ್ ಫ್ಲವರ್ಸ್ ಲುಕ್ ಸೋ ರಿಯಲ್ ಅಲ್ವಾ? ಕ್ವೀನ್ ಶಿಬಾ ತಂದಿರೋ ಫ್ಲವರ್ಸು, ಆರ್ಟಿಫಿಷಿಯಲ್ ಫ್ಲವರ್ಸ್ ನೋಡೋಕ್ಕೆ ಸೇಮು ರಿಯಲ್ ಫ್ಲವರ್ ಥರ ಇರುತ್ತಲ್ವ? ಅದು ಆವಾಗ ಅಲ್ಲಿ ಏನು ಆ್ಯಕ್ಷನ್ ಬರುತ್ತಲ್ಲಿ? ಎಕ್ಸ್ಪ್ರೆಸ್ ಮಾಡ್ತಿರಲ್ವಾ? ಅದನ್ನು ನೋಡಿದಾಗ ಸರ್ಪ್ರೈಸ್ ಆಗುತ್ತೆ. ದೀಸ್ ಆರ್ಟಿಫಿಷಿಯಲ್ ಫ್ಲವರ್ಸ್ ಲುಕ್ ಸೋ ರಿಯಲ್, ಲುಕ್ ಲೈಕ್ ಎ ಸೋ ರಿಯಲ್. ಯೂಸ್ ಇನ್ ದ ಎಕ್ಸ್ಕ್ಲಮೇಟರಿ ಮಾರ್ಕ್, ಎಂಡಿಂಗ್ ವಿತ್ ಎ ಎಕ್ಸ್ಕ್ಲಮೇಟರಿ ಮಾರ್ಕ್ನ ಎಂಡಿಂಗಲ್ಲಿ ಯೂಸ್ ಮಾಡಬೇಕು. ಅಂಡರ್ಸ್ಟುಡ್? ಅಂಡ್ ದ 3 types ಆಫ್ ಎ ಪಂಕ್ಚುಯೇಷನ್ ಮಾರ್ಕ್ಸ್. Here no, the first one, the full stop, and second one is a question mark, and third one is exclamatory mark. And next, use suitable punctuation marks at the end of the sentence below. You use in the punctuation marks, no? You write no the punctuation marks. Can you ride a bicycle? Ask the questions. These sentences ask the questions. You use in the suitable punctuation marks. ಯಾವುದನ್ನು ಬರೀತೀರಾ ಇಲ್ಲಿ? Which one suitable? No, exclamatory or full stop or question mark. Which one? No, you write no question marks. I can ride a bicycle. This is a sentence ending with a, you put the full stop. Third one, look at my new bicycle. Look at my new bicycle. This is a express the surprise. You write no, the suitable punctuation marks is a
exclamatory marks used in the sentence. Fourth one, when did you buy a new bicycle? This is words. This is sentence used in the end of the sentence that ask the questions. When did you buy a new bicycle? You write in the punctuation marks. Which punctuation marks you write? No, question mark. Okay children, you understood? No, the punctuation marks is the three types of a punctuation marks, and full stop, and question mark, exclamatory mark, and learn these grammar part. Okay children, keep learning.